ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ಸಿಂಪಲ್ಲಾಗಿ ಹಾಕುವಂಥ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 6 ಎಳೆ ದಾರ ತೊಗೊಂಡು ಗಂಟು ಕಟ್ಟಿ ಇಟ್ಕೊಂಡಿದ್ದೀನಿ. ಸ್ಯಾಂಪಲ್ ಪೀಸ್ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ 2 ಸರಿ ಬಟ್ಟೆಗೆ ಲಾಕ್ ಮಾಡ್ತೀನಿ. ಲಾಕ್ ಆದಮೇಲೆ 1 2 3 4 5 5 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡಬೇಕು. ಇದು ಸಿಂಗಲ್ ಸ್ಟೆಪ್ ಕುಚ್ಚು ಡಿಸೈನು. ತುಂಬ ಈಸಿಯಾಗಿ ಯಾರಾದರೂ ಆಗಲಿ ಇವಾಗ ಬ್ರೈಡಲ್ ಕುಚ್ಚು ಡಿಸೈನು 2 ಸ್ಟೆಪ್ಪು 3 ಸ್ಟೆಪ್ 3 ಸ್ಟೆಪ್ ಹಾಕೋ ಬದಲು ಸಿಂಪಲ್ಲಾಗಿ ಒಂದೇ ಸಿಂಗಲ್ ಸ್ಟೆಪ್ನಲ್ಲಿ ಈ ಡಿಸೈನ್ನ ಹಾಕ್ಬೋದು. ಒಂದು ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಲಾಕ್ ಮಾಡಿ ಅದಾದ ನಂತರ ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ 1 2 3 ಚೈನ್ ಹಾಕ್ತಾಯಿದ್ದೀನಿ. 3 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ 1 2 3 ಚೈನ್ ಹಾಕಿಬಿಟ್ಟು ಸ್ವಲ್ಪ ದಾರ ಮೇಲೆ ಎತ್ಕೊಂಡು ನೋಡಿ ಬೀಡು, ಈ ಬೀಡಿಗೂ ಇಷ್ಟು ಡಿಫ್ರೆನ್ಸ್ ಬರುತ್ತೆ. ನಾವು ಆರ್ಚಿಗೆಲ್ಲ ಯೂಸ್ ಮಾಡ್ತೀವಲ್ಲ, ಸ್ಮಾಲ್ ಸೈಜ್ ಆ ಬೀಡಲ್ಲ, ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜಿಂದು ಬೀಡ್ ಲಾಕ್ ಆದಮೇಲೆ ಮತ್ತೆ 3 ಚೈನ್ ಹಾಕಬೇಕು. ಬೀಡ್ ಲಾಕ್ ಹಾಕಿದ್ದನ್ನು ಕನ್ಸಿಡರ್ ಮಾಡಬೇಡಿ. ಅದಾದ ನಂತರ ಮತ್ತೆ 3 ಚೈನ್ ಹಾಕಿಬಿಟ್ಟು ಒಂದು 6 ಚೈನ್ ಎಷ್ಟು ಬರುತ್ತೋ 5 to 6 ಚೈನ್ ಎಷ್ಟು ಬರುತ್ತೋ ಅಷ್ಟಕ್ಕೆ ಇದನ್ನು ಲಾಕ್ ಮಾಡಬೇಕು. ಲಾಕ್ ಆದಮೇಲೆ 1 2 3 ಚೈನ್ ಹಾಕಬೇಕು. ಇಲ್ಲಿ ನೋಡಿ 3 ಚೈನ್ ಹಾಕಿದ್ನಲ್ಲ, ಅದೇ ಥರನೇ ಇಲ್ಲಿ 3 ಚೈನ್ ಹಾಕಿಬಿಟ್ಟು ಬಟ್ಟೆಗೆ ಡೈರೆಕ್ಟಾಗಿ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಇವಾಗ ನೋಡಿ ಈ ಥರ ಯು ಶೇಪ್ ಕಾಣುತ್ತೆ. ಬ್ಯಾಕ್ ಸೈಡ್ ತಿರುಗಿಸ್ಕೊಂಡ್ಬಿಟ್ಟು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಇಲ್ಲಿ ಏನು ನಾವು 3 ಚೈನ್ ಹಾಕಿದ್ವಲ್ಲ ಅದ್ರ ಒಳಗಡೆಗೆ ಕಂಬಗಳನ್ನ ಹಾಕಬೇಕು. ಇಲ್ಲಿ ನೀವು ಟೋಟಲಾಗಿ 7 ಕಂಬ ಅಥವಾ 6 ರಿಂದ 7 ಕಂಬ ಹಾಕ್ಬೋದು. ನಾನಿಲ್ಲಿ 7 ಕಂಬ ಹಾಕಿದ್ದೀನಿ. ನೀವು ಬೇಕಂದರೆ 6 ಕಂಬನೂ ಹಾಕ್ಬೋದು. 2 ರಿಂದ 1 2 ರಿಂದ 1 ಈ ಥರ ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡೋಗಿ ಆ 3 ಚೈನ್ ಹಾಕಿದ್ವಲ್ಲ ಬೀಡ್ ಲಾಕ್ ಆದಮೇಲೆ ಆ ಚೈನ್ ಒಳಗಡೆ ಗ್ಯಾಪ್ನೊಳಗಡೆ ಹೋಗಿ ದಾರ ತಂದುಬಿಟ್ಟು 7 ಕಂಬಗಳನ್ನ ಹಾಕಬೇಕು. 2 ರಿಂದ 1 2 ರಿಂದ 1 ಕಂಬ ಕಂಪ್ಲೀಟ್ ಆಯಿತು. ಇವಾಗ 1 2 ಚೈನ್ ಹಾಕಿಬಿಟ್ಟು ಮತ್ತೆ ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು ಬೀಡ್ ಪಕ್ಕ ಆ ಕಡೆ 3 ಚೈನ್ ಇದೆಯಲ್ಲ ಅಲ್ಲಿ ಮತ್ತೆ 2 ರಿಂದ 1 2 ರಿಂದ 1 ಕಂಬ ಹಾಕಬೇಕು. ನಿಧಾನಕ್ಕೆ ಹಿಡ್ಕೊಂಡು ಹಾಕಬೇಕು. ಆ ಬೀಡಿಂದ ಈ ಕಡೆ ಬಂದುಬಿಡೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಬೀಡ್ ಹತ್ರ ಬೆರಳನ್ನ ಅಡ್ಡ ಹಿಡ್ಕೊಂಡ್ಬಿಟ್ಟು ಮತ್ತೆ ಇಲ್ಲೂ ಸಹ 7 ಕಂಬಗಳನ್ನ ಹಾಕ್ಬೋದು. 7 ಹಾಕ್ಬೋದು, 8 ಸಹ ಕಂಬಗಳನ್ನ ಹಾಕ್ಬೋದು, 6 ಕಂಬ ಹಾಕ್ಬೋದು. ಈ ಥರ ವೇರಿಯೇಷನ್ ಮಾಡ್ಕೋಬೋದು ನೀವು. 2 ರಿಂದ 1 ಮತ್ತು 2 ರಿಂದ 1 ನೋಡಿ ಇಲ್ಲಿನೂ ಸಹ ನಾನು 7 ಕಂಬ ಕಂಪ್ಲೀಟ್ ಮಾಡ್ತೀನಿ. 2 ರಿಂದ 1 2 ರಿಂದ 1 ನೋಡಿ ಇಲ್ಲಿ 3 ಚೈನ್ ಇತ್ತಲ್ಲ, ಈ 3 ಚೈನಿಂದ ಇಲ್ಲಿ ಲಾಕ್ ಇದೆಯಲ್ಲ ಬೀಡ್ ಲಾಕ್ ಮಾಡಿದ್ವಲ್ಲ ಅಲ್ಲಿಗೆ ಈ ಆರ್ಚ್ನ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಈ ಥರ ಕಾಣುತ್ತೆ. ಇವಾಗ ಫ್ರಂಟ್ ಸೈಡಿಗೆ ಮತ್ತೆ ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡ್ಬಿಟ್ಟು ಇವಾಗ ಕಂಬದ ಮೇಲೆ ಹೋಲ್ಸ್ ಕಾಣ್ತಾ ಇರುತ್ತೆ, ನೋಡ್ತಾ ಇರ್ಬೋದು ನೀವು. 7 ಕಂಬದ ಮೇಲೆ 7 ಹೋಲ್ಸ್ ಇರುತ್ತೆ. ಇವಾಗ ಫಸ್ಟಿಗೆ ನಾವು ಇವಾಗ ಸ್ವಲ್ಪ ಫ್ರಂಟ್ ಸೈಡಿಗೆ ತಿರುಗಿಸ್ಕೊಂಡಾದ್ಮೇಲೆ ಸ್ವಲ್ಪ ದಾರ ಮೇಲೆ ಎತ್ಕೊಂಡ್ಬಿಟ್ಟು ಒಂದು ಆರ್ಚಿಗೆ ಹಾಕ್ತೀವಲ್ಲ ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಬೀಡ್ ಲಾಕ್ ಬೇಡ, ಹಾಗೆಯೇ ಫಸ್ಟ್ನೇ ಕಂಬದ ಮೇಲೆ ಇದನ್ನು ಲಾಕ್ ಮಾಡಿದೆ. ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿರೋ ಕಂಬದ ಮೇಲೆ ಹೋಲಿಗೆ ಸಿಂಗಲ್ ಕ್ರೋಶೆಟ್, ಮತ್ತೆ ಸ್ವಲ್ಪ ದಾರ ಮೇಲೆ ಎತ್ಕೋಬೇಕು, ಮತ್ತೊಂದು ಬೀಡನ್ನ ಆ್ಯಡ್ ಮಾಡಬೇಕು. ಫಸ್ಟ್ ಕಂಬಕ್ಕೆ ಅದೇ ಕಂಬಕ್ಕೆ ಹಾಕಬೇಕು, ಲಾಕ್ ಮಾಡಬೇಕು. ನೆಕ್ಸ್ಟ್ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶೆಟ್ ಮಾಡಬೇಕು. ಸ್ವಲ್ಪ ದಾರ ಮೇಲೆ ಎತ್ಕೋಬೇಕು, ಒಂದು ಬೀಡನ್ನ ಆ್ಯಡ್ ಮಾಡಿ ನೆಕ್ಸ್ಟ್ ಕಂಬಕ್ಕೆ ಲಾಕ್ ಮಾಡಬೇಕು, ಮತ್ತು ಒಂದು ಸಿಂಗಲ್ ಕ್ರೋಶೆಟ್ ಹಾಕಬೇಕು. ಲಾಸ್ಟ್ನೇದು 7ನೇ ಕಂಬ ಇದೆಯಲ್ಲ ಹಾಗೆ ಉಳಿಯುತ್ತೆ. ಅಂದರೆ ನೋಡಿ ಇಲ್ಲಿ ಲಾಸ್ಟ್ನೇ 7ನೇ ಕಂಬ ಹಾಗೆ ಉಳಿಯುತ್ತೆ. ಅಲ್ಲಿನೂ ಒಂದು ಸಿಂಗಲ್ ಕ್ರೋಶೆಟ್ ಹಾಕಿಬಿಟ್ಟು ಅದಾದ ನಂತರ ಈ 2 ಚೈನ್ ಒಳಗಡೆಗೆ 3 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಬೇಕು. ನೋಡಿ ನಾನು 3 ಹಾಕ್ತಾಯಿದ್ದೀನಿ. ಬಟ್ ಬಿಚ್ಚಿಬಿಟ್ಟು ಇಲ್ಲಿ ನಾನು ಮತ್ತೆ 7ನೇ ಕಂಬ ಇತ್ತಲ್ಲ ಅಲ್ಲಿಗೆ ಈ ಥರ ನೋಡಿ ಒಂದು ಸಿಂಗಲ್ ಕ್ರೋಶೆಟ್ ಮಾಡಿದ್ದೀನಿ. ಮಾಡಿಬಿಟ್ಟು 3 ಏನು ನಾವು 2 ಚೈನ್ ಹಾಕಿದ್ವಲ್ಲ ಅಲ್ಲಿ 3 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಬೇಕು. ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಬೀಡ್ ಲಾಕ್ ಆದಮೇಲೆ ಒಂದು ಸಿಂಗಲ್ ಕ್ರೋಶೆಟ್ ಮಾಡ್ತೀವಲ್ಲ, ಮಾಡಿದ್ಮೇಲೆ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಬೀಡನ್ನ ಕಂಬದ ಮೇಲೆ ಹೋಲಿಗೆ
ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಒಂದು ಎಕ್ಸ್ಟ್ರಾ ಇನ್ನೊಂದು ಕಂಬದ ಮೇಲೆ ಮತ್ತೆ ಒಂದು ಸಿಂಗಲ್ ಕ್ರೋಶೆಟು, ಮತ್ತು ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಿ ನೆಕ್ಸ್ಟ್ ಕಂಬದ ಮೇಲೆ ಹೋಲಿಗೆ ಲಾಕ್ ಮಾಡಿಬಿಟ್ಟು ಮತ್ತೆ ಅದ್ರ ಪಕ್ಕದ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶೆಟು. ಈ ಥರ ಮಾಡೋದ್ರಿಂದ ಈ ಡಿಸೈನ್ ಬರುತ್ತೆ ನೋಡಿ. ಈ ಥರ ಕಂಪ್ಲೀಟ್ ಆಗುತ್ತೆ. ನಾವು ಇಲ್ಲಿ 3 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ, ಅದ್ರ ಪಕ್ಕದಲ್ಲೇ ತುಂಬ ಗ್ಯಾಪ್ ಕೊಡಬೇಡಿ, ಪಕ್ಕದಲ್ಲೇ ಈ ಆರ್ಚ್ನ ಕಂಪ್ಲೀಟ್ ಮಾಡಿ ಲಾಕ್ ಮಾಡಿ. ಲಾಕ್ ಮಾಡಿದರೆ ಡಿಸೈನ್ ಬಂದು ಈ ಥರ ಇದೆ. ಒಂದೇ ಸಿಂಗಲ್ ಸ್ಟೆಪ್ನಲ್ಲಿ ನಮಗೆ ನೋಡಿ, ಒಂದೇ ಸಿಂಗಲ್ ಸ್ಟೆಪ್ 3 ಚೈನ್ ಹಾಕಿ 3 ಚೈನ್ ಹಾಕಿ ಒಂದು ಬೀಡು, ಮತ್ತು 3 ಚೈನ್ ಹಾಕಿ ಲಾಕ್, ಮತ್ತು 3 ಚೈನು ಬ್ಯಾಕ್ ಸೈಡ್ ತಿರುಗಿಸ್ಕೊಂಡ್ಬಿಟ್ಟು ಈ ಏನು 3 ಚೈನ್ ಹಾಕಿದ್ವಲ್ಲ ಅಲ್ಲಿ ಕಂಬಗಳನ್ನ 7 ಅಥವಾ 6 ಕಂಬಗಳನ್ನ ಹಾಕ್ಕೋಬೋದು. ಹಾಕ್ಬಿಟ್ಟು ಇಲ್ಲಿ 2 ಚೈನ್, 2ರಿಂದ ಅಥವಾ 3 ಎಷ್ಟಾದರೂ ಚೈನ್ಗಳನ್ನ ಹಾಕ್ಬೋದು. ಹಾಕ್ಬಿಟ್ಟು ಮತ್ತೆ ಕಂಬನ 7 ಕಂಬ ಹಾಕಿ ಲಾಕ್ ಮಾಡಿ ಫ್ರಂಟ್ ಸೈಡಿಗೆ ತಿರುಗಿಸ್ಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡಬೇಕು, ಕಂಬಕ್ಕೆ ಲಾಕ್ ಮಾಡಬೇಕು, ಒಂದು ಬೀಡ್ ಆ್ಯಡ್ ಮಾಡಬೇಕು. ಲಾಕ್ ಆದಮೇಲೆ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕಿಬಿಟ್ಟು 7ನೇ ಕಂಬದ ಮೇಲೆ ಒಂದು ಸಿಂಗಲ್ ಕ್ರೋಶೆಟ್ ಹಾಕಿ ಆ ಏನು 2 ಚೈನ್ ಹಾಕಿದ್ವಲ್ಲ ಅಲ್ಲಿ 3 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಿ ನೆಕ್ಸ್ಟ್ ಅದೇ ಥರನೇ ಕಂಬದ ಮೇಲೆ ಒಂದೊಂದು ಬೀಡನ್ನ ಹಾಕಿ ಲಾಕ್ ಮಾಡ್ಕೊಂಡು ಹೋಗಬೇಕು. ಇವಾಗ ಆರ್ಚ್ ಕಂಪ್ಲೀಟ್ ಆದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬೇಕು. ಮಾಡಿದ್ಮೇಲೆ ಇಲ್ಲಿ ನಾನು 5 ಚೈನ್ ಹಾಕ್ತಾಯಿದ್ದೀನಿ. 5 ಚೈನ್ ಹಾಕಿಬಿಟ್ಟು ಬಟ್ಟೆಗೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಇವಾಗ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಫಸ್ಟಿಗೆ ನಾನು ಏನು 5 ಚೈನ್ ಹಾಕಿದ್ನಲ್ಲ, ಅಂದರೆ ಫಸ್ಟಿಗೆ ಸ್ಟಾರ್ಟಿಂಗು ಅಲ್ಲಿನೂ ಸಹ ನೀವು ಒಂದು ಬೀಡನ್ನ ಹಾಕ್ಕೊಂಡ್ಬಿಟ್ಟು 5 ಚೈನ್ ಹಾಕಿ ಆವಾಗ ಕುಚ್ಚು ಪಕ್ಕ ಆ ಕಡೆ ಈ ಕಡೆ ಒಂದು ಬೀಡ್ ಬರುತ್ತೆ ನೋಡಿ. ಇಲ್ಲೂ ಒಂದು ಬೀಡ್ ಹಾಕಬೇಕಾಗಿತ್ತು, ನಾನು ಮರೆತುಬಿಟ್ಟೆ. ಆ ಥರ ಹಾಕೋದ್ರಿಂದ ಎರಡರ ಮಧ್ಯೆ ಈ ಥರ ಕುಚ್ಚು ಬರುತ್ತೆ. ಇವಾಗ ಇಲ್ಲಿ 1 2 3 ಚೈನು, ಮತ್ತು ನೋಡಿ ಇಲ್ಲಿ 3 ಚೈನ್ ಹಾಕಿದ್ನಲ್ಲ ಅದೇ ಥರ 3 ಚೈನ್ ಹಾಕಿ ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಇವಾಗ 1 2 3 ಚೈನ್ ಹಾಕಬೇಕು. ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಮೀಡಿಯಮ್ ಸೈಜ್ ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಆದಮೇಲೆ 1 2 3 ಚೈನ್ ಹಾಕಿದ್ನಲ್ಲ, ಈಗ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಕ್ಲೀನಾಗಿ ನೋಡಿ, ಇಲ್ಲಿ ಒಂದು 6 ಚೈನ್ನಷ್ಟು ಗ್ಯಾಪಿಗೆ ನಾನು ಈ ಏನು 3 ಚೈನ್ ಒಂದು ಬೀಡು 3 ಚೈನ್ ಹಾಕಿರೋದನ್ನು ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ. 5 to 6 ಚೈನ್ ಎಷ್ಟು ಗ್ಯಾಪ್ ಬರುತ್ತೋ ಅಷ್ಟಕ್ಕೆ ನೋಡಿಕೊಂಡು ಹಾಕಿ, ತುಂಬ ಲೂಸ್ ಆಗಬೇಡ. ಮತ್ತು 3 ಚೈನ್ ಹಾಕಬೇಕು. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಡೈರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಫ್ರಂಟ್ ಸೈಡ್ ಬ್ಯಾಕ್ ಸೈಡ್ ತಿರುಗಿಸ್ಕೊಂಡ್ಬಿಟ್ಟು ಇಲ್ಲಿ ಕಂಬಗಳನ್ನ ಹಾಕಬೇಕು. ಸೂಜಿ ಮೇಲೆ ಒಂದ್ಸರಿ ದಾರ ತೊಗೋಬೇಕು. 3 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು 2ರಿಂದ 1 2ರಿಂದ 1 ಇದೇ ಥರನೇ ಇಲ್ಲಿ 7 ಅಥವಾ 6 ಕಂಬಗಳನ್ನ ಹಾಕ್ಬೋದು. ನೀವು ಬೇಕು ಅಂದರೆ 7 ಅಥವಾ 8 ಕಂಬಗಳನ್ನ, ನಾನಿಲ್ಲಿ 7 ಕಂಬ ಹಾಕಿದ್ದೀನಿ. 2ರಿಂದ 1 2ರಿಂದ ಲೂಪಿಂದ 1 ತೊಗೊಂಡು ಬಂದರೆ ಒಂದೇ ಲೆಂತ್ನಲ್ಲಿ ಇರಲಿ, ತುಂಬ ಮೇಲೆ ಕೆಳಗೆ ಬೇಡ, ಒಂದೇ ಲೆಂತ್ನಲ್ಲಿ ಇರೋದ್ರಿಂದ ನೀಟ್ ಫಿನಿಶಿಂಗ್ ಬರುತ್ತೆ. ಹಾಗಾಗಿ ಇಲ್ಲಿ ನಾನಿವಾಗ ನೋಡಿ 7 ಕಂಬ ಆದಮೇಲೆ 7 ಕಂಬ ಆಯಿತು ಕೌಂಟ್ ಮಾಡಿಕೊಂಡು ಇವಾಗ 1 2 ಚೈನ್ ಹಾಕಿದ್ದೀನಿ. 2 ಚೈನ್ ಹಾಕಿಬಿಟ್ಟು ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು ನೆಕ್ಸ್ಟ್ ಮತ್ತೆ 3 ಚೈನ್ ಹಾಕಿದ್ವಲ್ಲ ಅಲ್ಲಿಗೆ ಮತ್ತೆ ಕಂಬಗಳನ್ನ ಹಾಕ್ತೀನಿ. ಇಲ್ಲೂ ಸಹ 7 ಕಂಬಗಳನ್ನ ಹಾಕ್ತಾ ಇದ್ದೀನಿ ನಾನು. ಬೀಡ್ಸ್ ತುಂಬ ಜಾಸ್ತಿ ಬೇಕು ಅನ್ನೋರಿಗೆ ನಾನು ಆರ್ಚ್ನಲ್ಲಿ ಒಂದು ಕಂಬ ಒಂದು ಕಂಬದ ಮೇಲೆ ಒಂದು ಬೀಡನ್ನ ಹಾಕ್ಬಿಟ್ಟು ಇನ್ನೊಂದು ಕಂಬದ ಮೇಲೆ ಒಂದು ಸಿಂಗಲ್ ಕ್ರೋಶೆಟ್ ಹಾಕಿದ್ನಲ್ಲ, ಆ ಸಿಂಗಲ್ ಕ್ರೋಶೆಟ್ ಹಾಕೋ ಬದಲು ಒಂದೊಂದು ಬೀಡನ್ನ ಪಕ್ಕದಲ್ಲೇ ಹಾಕ್ಕೊಂಡು ಸಹ ನೀವು ಹೋಗ್ಬೋದು. ಆ ಥರನೂ ಮಾಡ್ಕೋಬೋದು. ಬೀಡ್ಸ್ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಆ ಥರ ಮಾಡ್ಬೋದು. ನೋಡಿ ನೆಕ್ಸ್ಟ್ 3 ಚೈನ್ ಇತ್ತಲ್ಲ, ಅದ್ರ ಲಾಕ್ ಇತ್ತಲ್ಲ, ಇಲ್ಲಿ ಈ ಕಡೆಯಿಂದ ಫ್ರಂಟ್ ಸೈಡಿಂದ ಬೀಡ್ ಹಾಕಿ ಲಾಕ್ ಮಾಡಿದ್ರೆ ಅಲ್ಲಿಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಫ್ರಂಟ್ ಸೈಡಿಗೆ ತಿರುಗಿಸ್ಕೊಂಡು ಈಗ ಸ್ವಲ್ಪ ದಾರ ಮೇಲೆತ್ಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಕಂಬದ ಮೇಲೆ ಫಸ್ಟ್ನೇ ಕಂಬದ ಹೋಲ್ ಮೇಲೆ ಈ ಬೀಡನ್ನ
ಸಿಂಗಲ್ ಕ್ರೋಶೆಟ್ ಹಾಕ್ಬಿಟ್ಟು, ಅಂದರೆ ಲಾಕ್ ಅಂತೂ ಹೇಳ್ಬೋದು ಅಥವಾ ಸಿಂಗಲ್ ಕ್ರೋಶೆಟ್ ಹಾಕಿ. ಲಾಕ್ ಆದಮೇಲೆ ನೆಕ್ಸ್ಟ್ ಕಂಬದ ಮೇಲೆ ಒಂದು ಸಿಂಗಲ್ ಕ್ರೋಶೆಟ್. ನೋಡಿ, ಈ ಸಿಂಗಲ್ ಕ್ರೋಶೆಟ್ನ ಸ್ಕಿಪ್ ಮಾಡಿಬಿಟ್ಟು ನೀವು ಅದಕ್ಕೇ ಒಂದು ಬೀಡನ್ನ ಹಾಕ್ಕೊಂಡು ಹೋದ್ರೂ ಒಂದೊಂದು ಕಂಬದ ಮೇಲೆ ಒಂದೊಂದು ಬೀಡ್ ಬರುತ್ತೆ. ಆ ಥರನೂ ಮಾಡ್ಕೊಂಡು ಹೋಗ್ಬೋದು. ನಾನು ಒಂದು ಸ್ವಲ್ಪ ಬೀಡ್ಗೂ ಸ್ವಲ್ಪ ಕಲರ್ ಕಾಣಲಿ ಅಂತ ಹೇಳ್ಬಿಟ್ಟು ಒಂದು ಗ್ಯಾಪ್ ಕೊಟ್ಕೊಂಡು ಹೋಗಿದ್ದೀನಿ. ನೋಡಿ, ಲಾಸ್ಟ್ನೇ 7ನೇ ಕಂಬಕ್ಕೆ ನಾನು ಇವಾಗ ಈ 7ನೇ ಕಂಬದ ಮೇಲೂ ಸಹ ಒಂದು ಸಿಂಗಲ್ ಕ್ರೋಶೆಟ್ ಹಾಕ್ತೀನಿ. ಯಾಕಂದರೆ ಆವಾಗಲೇ ಹಾಕುವಾಗ ನಾನು ಹೇಳಿದ್ದೆ ಬಿಚ್ಚಿ ಹಾಕಿದ್ದೀನಿ ಅಂತ. ಅದ್ರ ಮೇಲೂ ಒಂದು ಸಿಂಗಲ್ ಕ್ರೋಶೆಟ್ ಹಾಕಿಬಿಟ್ಟು ಅದಾದಮೇಲೆ 3 ಚೈನ್ ಒಳಗಡೆಗೆ 3 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಬೇಕು. 3 ಸಿಂಗಲ್ ಕ್ರೋಶೆಟ್ ಹಾಕಿ ನೋಡಿ, 7ನೇ ಕಂಬ ಇತ್ತಲ್ಲ, ಆ ಕಡೆಯಿಂದ 7ನೇ ಕಂಬ ಅಂದರೆ ಫಸ್ಟ್ನೇ ಕಂಬ ಇತ್ತಲ್ಲ, ತೋರಿಸ್ತೀನಿ ನೋಡಿ. ಇವಾಗ ಸಿಂಗಲ್ ಕ್ರೋಶೆಟ್ ಆದಮೇಲೆ 7ನೇ ಕಂಬದ ಮೇಲೆ ಒಂದು ಸಿಂಗಲ್ ಕ್ರೋಶೆಟ್ ಅಂತ ಆದಮೇಲೆ ಇಲ್ಲಿ 2 ಚೈನ್ ಇತ್ತಲ್ಲ, ಆ 2 ಚೈನ್ ಒಳಗಡೆಗೆ 3 ಲಾಕ್ಗಳು ಅಂದರೆ 3 ಸಿಂಗಲ್ ಕ್ರೋಶೆಟ್ನ ಹಾಕ್ತೀನಿ. ಹಾಕಿಬಿಟ್ಟು ನೆಕ್ಸ್ಟ್ ಕಂಬದ ಮೇಲೆ ಮತ್ತೆ ಒಂದು 7ನೇ ಕಂಬದ ಮೇಲೆ ನಾನಿವಾಗ ಸಿಂಗಲ್ ಕ್ರೋಶೆಟ್ ಇನ್ನೂ ಒಂದು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಇವಾಗ ಬೀಡ್ಗಳನ್ನ ಹಾಕ್ಕೊಂಡು ಹೋಗ್ಬೇಕು. ಅವಾಗ ಇನ್ನು 6 ಕಂಬದ ಮೇಲೆ 3 ಬೀಡ್ಸ್ ಬರುತ್ತೆ, 3 ಸಿಂಗಲ್ ಕ್ರೋಶೆಟ್ಗಳು ಬರುತ್ತೆ. ಬೇಕಂದರೆ 6 ಕಂಬದ ಮೇಲೂ ಸಹ ನೀವು ಒಂದೊಂದು ಕಂಬಕ್ಕೆ ಒಂದೊಂದು ಬೀಡ್ಗಳನ್ನ ಹಾಕ್ಕೊಂಡು ಹೋಗ್ಬೋದು. ಆ ಥರನೂ ಮಾಡ್ಬೋದು. ಇದೇ ಥರನೇ ಇಲ್ಲಿ ನಾನು ಕಂಪ್ಲೀಟ್ ಮಾಡಿಬಿಟ್ಟು ತೋರಿಸ್ತೀನಿ. ಹಾಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇದಕ್ಕೆ ನೀವು ಚಾರ್ಜ್ ಮಾಡ್ಬೋದು, ಅಂದರೆ ಒಂದು 450ಇಂದ 500 ಒಳಗಡೆಗೆ ಚಾರ್ಜ್ ಮಾಡ್ಬೋದು. ಬ್ರೈಡಲ್ ಕುಚ್ಚು ಡಿಸೈನ್ ಆಗಿರೋದ್ರಿಂದ ನೋಡಿಕೊಂಡು ನೀವು ಚಾರ್ಜ್ ಮಾಡಬೇಕು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ. 400ಇಂದ 450 ಚಾರ್ಜ್ ಮಾಡ್ಬೋದು. ಸಿಂಗಲ್ ಸ್ಟೆಪ್ ಕುಚ್ಚು ಡಿಸೈನು ತುಂಬ ಈಸಿಯಾಗಿ ಹಾಕ್ಬೋದು. ಒಂದೇ ಸ್ಟೆಪ್ನಲ್ಲಿ ಡಿಸೈನ್ ಹಾಕ್ಬಿಟ್ಟು ಮತ್ತು ಕುಚ್ಚು ಕಟ್ಕೊಂಡು ಹೋಗ್ಬೋದು. ಆರ್ಚ್ನ ಎಂಡ್ ಮಾಡಿದ ಮೇಲೆ ಒಂದು ಬೀಡನ್ನ ಹಾಕ್ಬಿಟ್ಟು ಲಾಕ್ ಮಾಡಿ ಮತ್ತು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಚೈನ್ಗಳನ್ನ ಹಾಕಬೇಕು. 1 2 3 4 5 ಚೈನ್ ಹಾಕಬೇಕು. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡಿಬಿಟ್ಟು ಹಾಗೆಯೇ ಒಂದು ಬೀಡ್ ಮತ್ತೆ ಒಂದು ಎಕ್ಸ್ಟ್ರಾ ಬೀಡನ್ನ ಹಾಕ್ಬಿಟ್ಟು ನೀವು ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ನಾನು ಸ್ಯಾಂಪಲ್ ಪೀಸ್ ಆಗಿರೋದ್ರಿಂದ ಎಂಡಿಂಗ್ನಲ್ಲಿ ಸೇಮ್ ಇರಲಿ ಅಂತ ಹೇಳ್ಬಿಟ್ಟು ಆ ಕಡೆ ಈ ಕಡೆ ಒಂದೊಂದೇ ನಾನು ಹಾಕಿ ತೋರಿಸಿದ್ದೀನಿ. ಈ 5 ಚೈನ್ ಹಾಕಿರೋ ಜಾಗದಲ್ಲಿ ನಾನು 130ರಿಂದ 142 ದಾರ ಅಥವಾ ಬ್ರೈಡಲ್ ಅಂದಾಗ ಸ್ವಲ್ಪ ಜಾಸ್ತಿ ಹಾಕಿ ಕುಚ್ಚು ಕಟ್ಬೋದು. ನೋಡಿ, 2ರಿಂದ ಒಂದೊಂದಾಗ ಒಂದು ಬೀಡ್ ಬರುತ್ತೆ, ಈ ಥರ ಬರುತ್ತೆ. 2 ಆರ್ಚಿಂದ ಒಂದು ಬೇಕು ಅಂದರೆ ಮತ್ತು ನಾನು ಅಲ್ಲಿ 3 ಚೈನ್ ಹಾಕಿದ್ನಲ್ಲ, ಅಲ್ಲಿನೂ ಸಹ ನಾನು ಕುಚ್ಚು ಕಟ್ಟಿ ತೋರಿಸಿದ್ದೀನಿ. ಬ್ರೈಡಲ್ ಕುಚ್ಚು ಡಿಸೈನ್ ಆಗಿರೋದ್ರಿಂದ ಸ್ವಲ್ಪ ಕುಚ್ಚು ಜಾಸ್ತಿ ಇರಬೇಕು ಅಂಥೇಳಿ ಈ ಥರ ಡಿಸೈನ್ನ ಫಾರ್ಮ್ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ, ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದರೆ ನೋಡಿ, ಒಂದು ಸ್ಟೆಪ್ನಲ್ಲಿ ಒಂದು ಕಲರ್ ಕುಚ್ಚು ಕಟ್ಬೋದು. ಆರ್ಚಿಗೆ ಮತ್ತು ಇನ್ನೂ ಒಂದು ಕುಚ್ಚು ಕಟ್ಬೋದು. ಇವಾಗ ಸ್ಯಾರಿಯಲ್ಲಿ 3 ಕಲರ್ಸ್ ಇದ್ದರೆ ಅಥವಾ 2 ಕಲರ್ಸ್ ಇದ್ದರೆ ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ನಿಮಗೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿ, ಈ ಥರ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಆ ಕಡೆ ಈ ಕಡೆ ಒಂದು ಕಲರು, ಮಧ್ಯದಲ್ಲಿ ಆರ್ಚಿಗೆ ಒಂದು ಕಲರ್ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.